ಜೀವನದರ್ಥ? ಏನು ಜೀವನದರ್ಥ? ಏನು ಪ್ರಪಂಚಾರ್ಥ? ಏನು ಜೀವ ಪ್ರಪಂಚಗಳ ಸಂಬಂಧ? ಕಾಣದೇಳಿರ್ಪುದೇ ನಾನುಂಟೆ, ಅದೇನು ಜ್ಞಾನ ಪ್ರಮಾಣವೇ? ಮಂಕುತಿಮ್ಮ ಮಂಕುತಿಮ್ಮ. ಏನು ಜೀವನದರ್ಥ? ಏನು ಪ್ರಪಂಚಾರ್ಥ? ಏನು ಜೀವ ಪ್ರಪಂಚಗಳ ಸಂಬಂಧ? ಕಾಣದೇಳಿರ್ಪುದೇ ನಾನು ಮುಂಟೆ, ಅದೇನು ಜ್ಞಾನ ಪ್ರಮಾಣವೇ? ಮಂಕುತಿಮ್ಮ ಮಂಕುತಿಮ್ಮ. ಏನು ಜೀವನದರ್ಥ? ಜೀವನ ಅಂದರೆ ಏನು? ಏನು ಪ್ರಪಂಚ ಅಂದರೆ ಏನು? ಇಲ್ಲಿ ಕಾಣದೇ ಇರತಕ್ಕಂಥದ್ದು ಏನಾದ್ರೂ ಒಂದಿದೆಯೇ? ಈ ಜೀವನಕ್ಕೂ ಪ್ರಪಂಚಕ್ಕೂ ಎಂತಹ ಸಂಬಂಧ ಇದೆ? ಇಲ್ಲಿ ಕಾಣದೇ ಇರುವಂತದ್ದು ಏನಾದರೂ ಇದೆಯೇ ಎಂದರೆ ಅದು ಜ್ಞಾನ ಪ್ರಮಾಣ. ಜೀವದಿಂದ ಜೀವಿ, ಜೀವಿಯಿಂದ ಜೀವನ, ಜೀವನ ನಡೆಸುವ ಜೀವಿಗಳ ಸಮೂಹದಿಂದ ಪ್ರಪಂಚ. ಆದರೆ ಇವೆಲ್ಲವೂ ನಿಗೂಢ. ಜೀವನದ ಅರ್ಥ ನಮಗೆ ತಿಳಿದಿಲ್ಲ. ಈ ಪ್ರಪಂಚ ಎಂದರೆ ಏನು ಅನ್ನುವುದು ಗೊತ್ತಿಲ್ಲ. ಆದರೆ ಮತ್ತು ಇವೆರಡಕ್ಕೂ, ಜೀವ ಮತ್ತು ಪ್ರಪಂಚಕ್ಕೆ ಇರುವ ಸಂಬಂಧ ಎಂತಹುದು? ಇವೆಲ್ಲವೂ ನಮ್ಮ ಕಣ್ಣಿಗೆ ಗೋಚರವಾಗುತ್ತಿದೆ. ಈ ಅದ್ಭುತ, ಸುರಮ್ಯ, ಘೋರ, ಕಠೋರ ಪ್ರಪಂಚದಲ್ಲಿ ಕಣ್ಣಿಗೆ ಕಾಣದೇ ಇರುವಂಥದ್ದು ಅಂದರೆ ಜ್ಞಾನ ಪ್ರಮಾಣ. ಅಗಾಧವಾದ ಜ್ಞಾನ ಮರೆಯಾಗಿ ಹೋಗಿದೆ. ಇಂಥ ಅಮೂಲ್ಯವಾದ ಜ್ಞಾನ ಅಜ್ಞಾನದ ಅಂಧಕಾರದಲ್ಲಿ ಮುಚ್ಚಿ ಹೋಗಿದೆ. ಅಮೂಲ್ಯವಾದ ಜ್ಞಾನವನ್ನು ಅರಿತುಕೊಳ್ಳುವ, ತಿಳಿದುಕೊಳ್ಳುವ ಪ್ರಯತ್ನ ಬೇಕು. ದೇವರೆಂಬುದೇನು ಕಗ್ಗತ್ತಲೆಯ ಗವಿಗೆ, ನಾವರಿಯಲಾರದೆಲ್ಲದರ ಒಟ್ಟು ಹೆಸರೇ. ಕಾವನೋರ್ವನಿರಲ್ಕೆ ಜಗದ ಕಥೆ ಏಕಿಂತು, ಕಾವನೋರ್ವನಿರಲ್ಕೆ ಜಗದ ಕಥೆ ಏಕಿಂತು. ಸಾವು ಹುಟ್ಟುಗಳೇನೋ ಮಂಕುತಿಮ್ಮ, ಸಾವು ಹುಟ್ಟುಗಳೇನೋ ಮಂಕುತಿಮ್ಮ. ದೇವರೆಂಬುದೇನು ಕಗ್ಗತ್ತಲೆಯ ಗವಿಯೇ, ನಾವರಿಯಲಾರದೆಲ್ಲದರ ಒಟ್ಟು ಹೆಸರೇ. ಕಾವನೋರ್ವನಿರಲ್ಕೆ ಜಗದ ಕಥೆ ಏಕಿಂತು, ಸಾವು ಹುಟ್ಟುಗಳೇನೋ ಮಂಕುತಿಮ್ಮ ಮಂಕುತಿಮ್ಮ. ದೇವರೆಂದರೆ ಏನು? ಕತ್ತಲೆಯ ಗವಿಯಲ್ಲಿ ಇರ್ತಕ್ಕಂಥದ್ದು ದೇವರೇ? ಕತ್ತಲೆಯೇ ದೇವರೇ? ಅಥವಾ ನಮಗೆ ತಿಳಿಯಲಾಗತ್ತಂಥದ್ದು, ತಿಳಿಯಲಾಸಾಧ್ಯವಾದ ಎಲ್ಲದರ ಒಟ್ಟು ಹೆಸರನ್ನೇ ನಾವು ದೇವರೆಂದು ಕರೆಯುತ್ತೇವೆಯೇ? ಹಾಗಿದ್ದರೆ ನಮ್ಮನ್ನೆಲ್ಲರನ್ನು ರಕ್ಷಿಸತಕ್ಕಂಥವನು ಒಬ್ಬನು ಇದ್ದಾನೆ ಎಂಬ ನಂಬಿಕೆ ಇದೆ. ಅಂಥವನು ಇದ್ದ ಮೇಲೆ ಸಾವು ನೋವುಗಳು ಇವೆಲ್ಲ ಏಕೆ ಬೇಕು? ಈ ಜಗತ್ತಿನ ಕಥೆ ಏಕೆ ಈ ರೀತಿ ಇದೆ? ಒಂದು ಕಡೆ ಆನಂದದ ಲಹರಿ, ಮತ್ತೊಂದು ಕಡೆ ದುಃಖದ ಕಡಲು, ಜನನ ಮರಣಗಳು, ಇವೆಲ್ಲ ಏಕೆ ಬೇಕು ಎಂಬ ಅನೇಕ ಪ್ರಶ್ನೆಗಳು ಉದ್ಭವಿಸುತ್ತವೆ. ರಕ್ಷಕನೇ ಭಕ್ಷಕನಾಗಲು ಸಾಧ್ಯವೇ? ಎಷ್ಟೊಂದು ವಿಚಿತ್ರವೆನಿಸುತ್ತದೆ. ಆದರೆ ಈ ವಿಶ್ವ, ಇದರ ತುಂಬ ಅನೇಕ ಪ್ರಶ್ನೆಗಳು, ಹೀಗೇಕೆ ಎಂಬ ಉತ್ತರ ಸಿಗದ ಸಮಸ್ಯೆಗಳ ಆಗರವೇ ಆಗಿದೆ ಈ ಪ್ರಪಂಚ. ಇಂತಹ ವಿಶ್ವದಲ್ಲಿ ದೇವನೆಲ್ಲಿದ್ದಾನೆ, ಅವನ ಸ್ವರೂಪ ಎಂತಹುದು ಎಂಬ ನಾನಾ ಭಾವನೆಗಳು, ಚಿಂತನೆಗಳು ಉದ್ಭವಿಸಿ ಒಡಮೂಡಿ ಅನಂತ ಅಮೋಘ ಶಕ್ತಿಯ ಬಗ್ಗೆ ಒಂದು ರೀತಿಯ ಬೆರಗು ಮೂಡಿಸುತ್ತದೆ.